ಹಾಯ್ ಎಲ್ಲರಿಗೂ ನಮಸ್ಕಾರ. ಇಂದ ವಿಒಗೆ ನೋಟಿಫಿಕೇಷನ್ಸ್ ಆಗುತ್ತೆ, ಎಲ್ಲರಿಗೂ ಗೊತ್ತಿದೆ ಅನ್ಕೋತೀನಿ. ಆದರೆ ಲಾಸ್ಟ್ ಡೇಟ್ ಬಂದು 31ನೇ ತಾರೀಕು ಜುಲೈ ಮಂತು 2026 ಇತ್ತು ಲಾಸ್ಟ್ ಡೇಟು. ಆದರೆ ಮತ್ತೆ ಒಂದು ವಾರ ಅದನ್ನು ಎಕ್ಸ್ಟೆಂಡ್ ಮಾಡಿದರು. 7ನೇ ತಾರೀಕು 8ನೇ ತಿಂಗಳು 2026ವರೆಗೂ ದಿನಾಂಕನ ವಿಸ್ತರಣೆ ಮಾಡಿದರು. ಆದರೆ ಇವಾಗ ಮತ್ತೆ ವಿಒಗೆ ಅಪ್ಲಿಕೇಶನ್ ಹಾಕೋದಕ್ಕೆ ಡೇಟ್ನ ಮತ್ತೆ ಎಕ್ಸ್ಟೆಂಡ್ ಮಾಡಿದ್ದಾರೆ. ಹಾಗೆಯೇ ಶುಲ್ಕ ಪಾವತಿಸಲು ಕೂಡ ದಿನಾಂಕನ ವಿಸ್ತರಣೆ ಮಾಡಿದ್ದಾರೆ. ಎಲ್ಲಿವರೆಗೂ ವಿಸ್ತರಣೆ ಆಗಿದೆ ಅಂತ ನೋಡೋಣ. ಇನ್ನು ನೀವು ಯಾರೇ ವಿಒಗೆ ಅಪ್ಲಿಕೇಶನ್ಸ್ ಹಾಕಿಲ್ಲ, ಯಾರೇ ಇನ್ನು ಅಪ್ಲಿಕೇಶನ್ಸ್ ಹಾಕಬೇಕು ಅಂತ ಅಂದ್ಕೊಂಡಿದ್ದೀರೋ ಅವ್ರು ಬೇಗ ಅಪ್ಲಿಕೇಶನ್ಸ್ನ ಹಾಕಿ. ಸರ್ವರ್ ಬಿಸಿ ಆದರೆ ಅಪ್ಲಿಕೇಶನ್ಸ್ ತೊಗೊಳ್ಳಲ್ಲ. ಆಲ್ರೆಡಿ ಅಪ್ಲಿಕೇಶನ್ ಹಾಕಬೇಕಾದ್ರೆ ನಿಮ್ದೇನಾದರೂ ಎರರ್ ಬಂದಿದ್ರೆ, ಕ್ವಾಲಿಫಿಕೇಷನ್ಸ್ ಇರ್ಬೋದು, ಅಥವಾ ನಿಮ್ದೇನಾದರೂ ರಿಸರ್ವೇಷನ್ ಏನಾದರೂ ಅಪ್ಲೋಡ್ ಮಾಡಬೇಕಾದ್ರೆ ಏನಾದರೂ ಕರೆಕ್ಟಾಗಿದ್ದೂ ಎರರ್ ಬಂದಿದೆ ಅಂತಂದರೆ ವೆಯ್ಟ್ ಮಾಡಿ. ಮಧ್ಯೆ ಅವಾಗವಾಗ ಟ್ರೈ ಮಾಡ್ತಾರೆ. ಅರ್ಲಿ ಮಾರ್ನಿಂಗ್ ಅಥವಾ ನೈಟ್ ಟೈಮ್ ಒಂದ್ಸಲ ಟ್ರೈ ಮಾಡಿ ಅಪ್ಲಿಕೇಶನ್ಸ್ ತೊಗೊಳೋದು ನಿಮ್ಮದು. ಡೇಟ್ ಎಲ್ಲಿವರೆಗೂ ಎಕ್ಸ್ಟೆಂಡ್ ಆಗಿದೆ ಅಂತಂದರೆ 20ನೇ ತಾರೀಕು 8ನೇ ತಿಂಗಳು 2026 ಅಂದರೆ ಆಗಸ್ಟ್ 20th ಎಕ್ಸ್ಟೆಂಡ್ ಮಾಡಿದ್ದಾರೆ. ಹಾಗೆ ಶುಲ್ಕ ಪಾವತಿಸಲು ಕೊನೆಯ ದಿನಾಂಕ 21ನೇ ತಾರೀಕು ಆಗಸ್ಟ್ ಮಂತ್ 2026ವರೆಗೂ ಡೇಟ್ನ ಎಕ್ಸ್ಟೆಂಡ್ ಮಾಡಿದ್ದಾರೆ. ಉಳಿದಂತೆ ದಿನಾಂಕ 10ನೇ ತಾರೀಕು 7ನೇ ತಿಂಗಳು 2026ರಲ್ಲಿ ಏನು ಅಧಿಸೂಚನೆ ಆಗಿದೆ ವಿಒಗೆ, ಅದಕ್ಕೆ ಯಾವುದೇ ಥರ ಬದಲಾವಣೆ ಇಲ್ಲ ಅಂತಲೂ ಹೇಳಿದ್ದಾರೆ. ಮತ್ತು ನಿಮಗೆ ಒಂದು 10-15 ಡೇಸ್ವರೆಗೂ ಟೈಮ್ ಇದೆ ಅಪ್ಲಿಕೇಶನ್ಸ್ ಹಾಕೋದಕ್ಕೆ. ಇನ್ನು ಯಾರು ಅಪ್ಲಿಕೇಶನ್ಸ್ ಹಾಕಿಲ್ಲ ಬೇಗ ಅಪ್ಲಿಕೇಶನ್ಸ್ನ ಹಾಕೊಳ್ಳಿ. ಯಾಕಂದರೆ ಲಾಸ್ಟ್ ಟೈಮಲ್ಲಿ ಸರ್ವರ್ ಬ್ಯುಸಿಯಾಗಿ ಎರರ್ ಪ್ರಾಬ್ಲಮಿಂದನೇ ಡೇಟ್ನ ಎಕ್ಸ್ಟೆಂಡ್ ಮಾಡ್ತಾ ಇದ್ದಾರೆ. ಮತ್ತೆ ಎಕ್ಸ್ಟೆಂಡ್ ಮಾಡಲ್ಲ. ಇವತ್ತು ಲಾಸ್ಟ್ ಎಕ್ಸ್ಟೆಂಡ್ ಅಂತ ಅನ್ಕೋತೀನಿ. ಇನ್ನು ಯಾರು ಅಪ್ಲಿಕೇಶನ್ಸ್ ಹಾಕಿಲ್ಲ ಬೇಗ ಅಪ್ಲಿಕೇಶನ್ಸ್ನ ಹಾಕೊಳ್ಳಿ. ನಾನು ಬಿಫೋರ್ ವಿಡಿಯೋ ಮಾಡಿದ್ದೀನಿ ವಿಒಗೆ ಸಂಬಂಧಪಟ್ಟಂತೆ ಡಿಸ್ಟ್ರಿಕ್ಟ್ ವೈಸ್ ಎಷ್ಟು ಪೋಸ್ಟ್ ಖಾಲಿ ಇದೆ, ಹಾಗೆ ಕ್ಯಾಟಗರಿ ರಿಸರ್ವೇಷನ್ ಮೇಲೆ ಎಷ್ಟು ಪೋಸ್ಟ್ ಖಾಲಿ ಇದೆ, ಹಾಗೆ ವುಮೆನ್ ಕ್ಯಾಂಡಿಡೇಟ್ಸ್ ಎಷ್ಟಿದೆ, ಫಿಸಿಕಲ್ ಹ್ಯಾಂಡಿಕ್ಯಾಪ್ಗೆ ಎಷ್ಟು ಪೋಸ್ಟ್ ಖಾಲಿ ಇದೆ, ಹಾಗೆ ಯಾವ್ಯಾವ ಡಿಸ್ಟ್ರಿಕ್ಕಲ್ಲಿ ಎಷ್ಟು ಪೋಸ್ಟ್ ಖಾಲಿ ಇದೆ ಅಂತಲೂ ಕೂಡ ಬಿಫೋರ್ ವಿಡಿಯೋ ಮಾಡಿದ್ದೀನಿ. ಅದು ಲಿಂಕ್ ಕೂಡ ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಇನ್ನೂ ಯಾರಾದರೂ ನೋಡಿಲ್ಲ ಅಂತ ಅಂದರೆ ನೀವು ವಿಒಗೆ ಅಪ್ಲಿಕೇಶನ್ ಹಾಕೋಕ್ಕೆ ಮುಂಚೆ ಒಂದ್ಸಲ ವಿಡಿಯೋನ ನೋಡಿ ಆಮೇಲೆ ನೀವು ಅಪ್ಲಿಕೇಶನ್ನ ಫಿಲ್ ಮಾಡ್ಕೊಬೋದು. ಹಾಗೆ ನೀವು ವಿಒಗೆ ಸಂಬಂಧಪಟ್ಟಂತೆ ನಿಮ್ಗೆ ಏನೇ ಡೌಟ್ ಇದ್ದರೂ ನಾನು ಬಿಫೋರ್ ವಿಡಿಯೋ ಮಾಡಿದ್ದೀನಿ. ಅದ್ರ ಲಿಂಕ್ ಎಲ್ಲ ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಒಂದ್ಸಲ ಚೆಕ್ ಮಾಡಿ. ಇನ್ನು ಯಾರು ವಿಒಗೆ ಅಪ್ಲಿಕೇಶನ್ಸ್ ಹಾಕಿಲ್ಲ, ಇನ್ನೂ ಟೈಮ್ ಇದೆ, ಒಂದು 10-15 ದಿನ ಟೈಮ್ ಇರ್ಬೋದು. ಬೇಗ ಅಪ್ಲಿಕೇಶನ್ ಫಿಲ್ ಮಾಡ್ಕೊಳ್ಳಿ. ಲಾಸ್ಟ್ ಡೇಟ್ವರೆಗೂ ವೆಯ್ಟ್ ಮಾಡಬೇಡಿ. ಏಕೆಂದರೆ ಲಾಸ್ಟ್ ಟೈಮಲ್ಲಿ ತುಂಬ ಸರ್ವರ್ ಬಿಸಿ ಆದಾಗ ನೀವು ಎಷ್ಟೇ ಟ್ರೈ ಮಾಡೋರು ಅಪ್ಲಿಕೇಶನ್ಸ್ ತಗೊಳ್ಳಲ್ಲ. ಕರೆಕ್ಟಾಗಿದ್ರೂ ಎರರ್ ಬರ್ತಿರುತ್ತೆ. ಡಾಕ್ಯುಮೆಂಟ್ಸ್ ಇರ್ಬೋದು ಅಥವಾ ನೇಮ್ ಇರ್ಬೋದು, ನೀವೆಲ್ಲ ಕರೆಕ್ಟಾಗಿ ಫಿಲ್ ಮಾಡ್ತಾ ಇದ್ರೂ ಎರರ್ ಬರ್ತಾನೆ ಇರುತ್ತೆ. ಅದನ್ನು ನೀವು ಕರೆಕ್ಷನ್ ಮಾಡೋಕ್ಕಾಗಲ್ಲ. ಹೆಲ್ಪ್ಲೈನ್ ನಂಬರ್ ಕೂಡ ಬಿಸಿ ಆಗೋಗುತ್ತೆ, ನೀವು ಅಲ್ಲಿಗೂ ಕೂಡ ಕಾಲ್ ಮಾಡೋಕ್ಕಾಗಲ್ಲ. ಹಾಗಾಗಿ ವೆಯ್ಟ್ ಮಾಡ್ದೇ ಬೇಗ ಅಪ್ಲಿಕೇಶನ್ ಫಿಲ್ ಮಾಡ್ಕೊಳ್ಳಿ. ಆದಷ್ಟು ಅರ್ಲಿ ಮಾರ್ನಿಂಗ್ ಅಥವಾ ನೈಟ್ ಟೈಮ್ ಟ್ರೈ ಮಾಡಿದರೆ ನಿಮ್ದು ಅಪ್ಲಿಕೇಶನ್ಸ್ ತಗೊಳುತ್ತೆ. ವಿಒದು ಮತ್ತೆ ಡೇಟ್ ಎಕ್ಸ್ಟೆಂಡ್ ಆಗಿದೆ. ಇಲ್ಲಿವರೆಗೂ ಎಕ್ಸ್ಟೆಂಡ್ ಆಗಿದೆ ಅಂತ ವಿಡಿಯೋದಲ್ಲಿ ನಿಮಗೆ ಕಂಪ್ಲೀಟಾಗಿ ಇನ್ಫಾರ್ಮೇಷನ್ಸ್ನ ಕೊಟ್ಟಿದ್ದೀನಿ ಅನ್ಕೋತೀನಿ. ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಹಾಗೆ ಯಾರಿಗಾದರೂ ಯೂಸ್ ಆಗೋರಿಗೆ ವಿಡಿಯೋನ ಶೇರ್ ಮಾಡಿ, ಅವ್ರಿಗೂ ಹೆಲ್ಪ್ ಆಗುತ್ತೆ. ಯಾರಾದರೂ ಇನ್ನೂ ಡೇಟ್ ಎಕ್ಸ್ಟೆಂಡ್ ಆಗಿಲ್ಲ, ಕ್ಲೋಸ್ ಆಗಿದೆ ಅಂದ್ಕೊಂಡು ಸುಮ್ಮನೆ ಅಪ್ಲಿಕೇಶನ್ಸ್ ಹಾಕಬೇಕು ಅಂತ ಅಂದ್ಕೊಂಡು ಸುಮ್ಮನೆ ಆಗಿರೋರಿಗೆ ಹೆಲ್ಪ್ ಆಗುತ್ತೆ. ಯಾರಿಗಾದರೂ ವಿಡಿಯೋನ ಶೇರ್ ಮಾಡಿ, ಅವ್ರಿಗೂ ಯೂಸ್ ಆಗುತ್ತೆ. ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದು ಎಲ್ಲರಿಗೂ ಥ್ಯಾಂಕ್ ಯು ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.